ನಾನು ಪ್ರತಿದಿನ ಆಫೀಸಿಂದ ಬರಬೇಕಾದ್ರೆ ಈ ಲಿಲ್ಲಿ ಹೂವನ್ನು ನೋಡ್ತಾ ಇದ್ದೆ. ಇಡೀ ತೋಟ ಪಿಂಕ್ ಮತ್ತು ವೈಟ್ ಮತ್ತು ಗ್ರೀನು 3 ಕಲರಲ್ಲಿ ಫುಲ್ಲು ತುಂಬಿತ್ತು. ಇದು ದಿನ ನಾನು ನೋಡ್ತಾ ಇರಬೇಕಾದ್ರೆ ಒಂದಿನ ಇದರ ವಿಡಿಯೋ ನೋಡಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಎಷ್ಟು ಬ್ಯೂಟಿಫುಲ್ ಅಂದರೆ ರೆಡ್ ಪಿಂಕ್ ಆಗಿ ಇಡೀ ತೋಟ ಸೇಮ್ ಇದೇ ರೆಡ್ ಆಗಿ ಪಿಂಕ್ ಆಗಿ ವೈಟ್ ಆಗಿ ಇಡೀ ತೋಟ ಕಂಗೊಳಿಸ್ತಾ ಇದೆ. ಇದು ಯಾರ್ದೋ ಒಬ್ರದ್ದು ಜಾಗ, ಇದು ಖಾಲಿ ಇದೆ. ಫುಲ್ ಅದನ್ನು ಕ್ಲೀನ್ ಮಾಡಿಸಿದ್ದಾರೆ ತೋಟವನ್ನು. ಇದು ನೋಡಿ ಅದರ ಮೊಗ್ಗು ಎಷ್ಟು ಚಂದ ಅಲ್ವಾ. ಆ ಜಾಗದಲ್ಲಿ ಫುಲ್ಲು ಈ ಹೂ ಅರಳ್ಕೊಂಡಿದೆ. ಇದು ಅದರ ಪ್ಯಾಟಲ್ಸ್. ಕಲರ್ ಕಾಂಬಿನೇಷನ್ ನೋಡಿ ಫಸ್ಟ್ ನೀವು, ಎಷ್ಟು ಚಂದ ಅಲ್ವಾ. ಇದು ಹೇಗೆ ಅಂತ ಹೇಳಿದರೆ, ಒಂದು ಕಡೆ ಇದ್ರದ್ದು ಒಂದು ಗಿಡ ಆದರೆ ಇಡೀ ಜಾಗವನ್ನು ಆವರಿಸ್ತಾ ಹೋಗ್ತದೆ. ಅದು ಹೆಚ್ಚಾಗಿ ಮನೆಗಳಲ್ಲಿ ಇದನ್ನು ನೆಡೋದಿಲ್ಲ. ಯಾಕಂತ ಹೇಳಿದರೆ ಇದು ಫುಲ್ ಒಂದು ದೊಡ್ಡ ಗಿಡವಾಗಿ ಹೋಗ್ತದೆ. ಇದರಲ್ಲಿ ಮುಳ್ಳುಗಳು ಜಾಸ್ತಿ, ತುಂಬ ಮುಳ್ಳು. ನಾನು ಅದಕ್ಕೋಸ್ಕರ ಇದರ ವಿಡಿಯೋ ಮಾಡಬೇಕು ಅಂತ ಆಸೆಯಿಂದ ಇವತ್ತು ಅದರ ಹತ್ರ ಹೋಗಿ ಅದರ ಮೊಗ್ಗುಗಳನ್ನು ಕುಯ್ಕೊಂಡು ದೇವರಿಗೆ ಅದನ್ನು ಮುಡಿಸ್ತಾರೆ. ಅದಕ್ಕೋಸ್ಕರ ಮೊಗ್ಗುಗಳನ್ನು ಕುಯ್ಲಿಕ್ಕೆ ಅಂತ ಹೇಳಿ ನಾನು ಹೋದದ್ದು. ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಇನ್ನೊಂದೇನಂತ ಹೇಳಿದರೆ, ಇದು ಸಾಯಂಕಾಲ ಅರಳುವಂಥದ್ದು. ಈ ಹೂವು ಮೊಗ್ಗು ಸಂಜೆ ಅರಳಬೇಕಾದ್ರೆ ತುಂಬ ಅಂದರೆ ತುಂಬ ಅದರ ಪರಿಮಳವನ್ನು ಹೊರಸೂಸ್ತದೆ. ಆ ಪರಿಮಳ ಎಷ್ಟು ಅಂತ ಹೇಳಿದರೆ, ಆ ಬರುವ ಪರಿಮಳದಿಂದ ನಮಗೆ ಶೀತ ಸಹ ಆಗ್ಬೋದು. ಕೆಲವೊಂದು ಪರಿಮಳಗಳು ಶೀತಕ್ಕೆ ದಾರಿ ಮಾಡಿಕೊಡ್ತದೆ. ಅದರಲ್ಲೂ ಇದೊಂದು ತುಂಬಾ ಚಂದವಾದ ತೋಟ. ಸಾಧ್ಯ ಆದರೆ ಮನೆ ಹತ್ರ ಒಂದು ಗಿಡ ಹಾಕ್ಕೊಳ್ಳೋಣ. ಪ್ರತಿದಿನ ದೇವರಿಗೆ 2 ಹೂಗಳು ಸಿಗ್ತದೆ. ಪ್ರಕೃತಿ ಎಷ್ಟು ಚಂದ ಅಲ್ವಾ.